Hello friends, welcome to my channel all about education. ಇವತ್ತು ನಾವು previous years questions ಕಲಿಯೋಣ. Okay, let's start. First question, if the three angles of a quadrilateral are 120, 45 degree and 100 degree, find the value of the fourth angle. ನಿಮಗೆ ಗೊತ್ತಿದೆ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು, 4 sides. ಕ್ವಾಡ್ರಿಲ್ಯಾಟ್ರಲ್ ಅಂದರೆ 4 sides ಆಗುತ್ತೆ. ಸೊ ಇವಾಗ ಇಲ್ಲಿ ಏನಿದೆ, ಏನು ಕೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಫೋರ್ತ್ ಆ್ಯಂಗಲ್. ನಮಗೆ 3 angles ಕೊಟ್ಟಿದ್ದಾರೆ, ಫೋರ್ತ್ ಆ್ಯಂಗಲ್ ಏನು ಅಂತ ಅಂದ್ಬಿಟ್ಟು ನೋಡಿ. ಇವಾಗ ಒಂದು ಫಿಗರ್ ಇದೇನಾಯಿತು, 4 sides ಇದೆ. ನಾನು ರಫಾಗಿ ಬರಿತಿದ್ದೀನಿ. ಇವಾಗ ಏನು ಕೊಟ್ಟಿದ್ದಾರೆ, 1 2 3 4 sides ಕೊಟ್ಟಿದ್ದಾರೆ. 4 sides ಕೊಟ್ಟಿದ್ದಾರೆ, ಅದ್ರ ವ್ಯಾಲ್ಯೂ 120, 45 ಮತ್ತು 100. ಇವಾಗ ನಿಮ್ಗೆ ಗೊತ್ತಿದೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್. ಕ್ವಾಡ್ರಿಲ್ಯಾಟ್ರಲ್ಲಿ ಎಲ್ಲ ಸಮ್ ಮಾಡಿದ್ರೆ ಏನಾಗುತ್ತೆ, 360 ಇರುತ್ತೆ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ 360 ಇರುತ್ತೆ. ಸೊ ಇವಾಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಲೆಟ್ ದ ಫೋರ್ತ್ ಆ್ಯಂಗಲ್ ಬಿ ಎಕ್ಸ್ ಅಂತ ಬರ್ಕೊತೀವಿ. ನೆಕ್ಸ್ಟ್ ದೇರ್ಫೋರ್ ಫಸ್ಟ್ ಆ್ಯಂಗಲ್ ಏನು, 120 ಪ್ಲಸ್ 45 ಪ್ಲಸ್ 100 ಈಕ್ವಲ್ಸ್ ಪ್ಲಸ್ ಏನೈತಿ ಇಲ್ಲಿ ಎಕ್ಸ್. ಫೋರ್ತ್ ಆ್ಯಂಗಲ್ ಗೊತ್ತಿಲ್ಲ, ಅದಕ್ಕೆ ನಾವು ಎಕ್ಸ್ ಮಾಡ್ಕೊಂಡಿದ್ವಿ, ಈಕ್ವಲ್ಸ್ 360 ಆಯಿತು. ಸಮ್ ಆಫ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಈಸ್ 360 ಡಿಗ್ರಿ. ನಿಮ್ಗೆ ಗೊತ್ತಿದೆ ಇದು. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಾಯಿತು, 265 ಪ್ಲಸ್ ಎಕ್ಸ್ ಅಂದರೆ ಇದು 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 ಆ್ಯಡ್ ಮಾಡಿದ್ರೆ 265 ಬಂತು, ಪ್ಲಸ್ ಎಕ್ಸ್ ಈಕ್ವಲ್ಸ್ 360. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಎಕ್ಸ್ ಈಕ್ವಲ್ಸ್ 360 ಈ ಕಡೆ ಬಂದಾಗ ಮೈನಸ್ 265 ಆಗುತ್ತೆ. ಸೊ ದೇರ್ಫೋರ್ 95. ಆಪ್ಷನ್ ನಂಬರ್ 4 95 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ವಾಟ್ ಈಸ್ ದ ಸಮ್ ಆಫ್ ದ ಮೆಜರ್ಸ್ ಆಫ್ ಆ್ಯಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕೇಳಿದ್ದಾರೆ. ಇದು ಸೀಟೆಡ್ ಕ್ವೆಶನ್ ಪೇಪರಲ್ಲಿ ಇತ್ತು. ಇದು ಕ್ವೆಶನ್ ನಾನು ಕೊಟ್ಟಿರೋ ಎಲ್ಲ ಕ್ವೆಶನ್ಸ್ ನನ್ನ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ನೋಡಿ, ವಾಟ್ ಈಸ್ ದ ಸಮ್ ಆಫ್ ದ ಮೆಜರ್ಸ್ ಆಫ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್. ಇದು ಪಿಕ್ಚರ್ಸ್ ಇದು ಕೊಟ್ಟಿರಲ್ಲ, ನಾನು ಬರೆದಿದ್ದೀನಿ ಗೊತ್ತಾಗಲಿ ಅಂತ. ಓಕೆ, ಆಪ್ಷನ್ಸ್ ನೋಡಿ, 90, 360, 180, 95 ಡಿಗ್ರಿ. ಇದು 4ಅಲ್ಲಿ ಸಮ್ ಆಫ್ ಏನಿದೆ, ಸಮ್ ಆಫ್ ಮೆಜರ್ಸ್ ಆಫ್ ಆ್ಯಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು, 4 sides. ಅದು ಪ್ಯಾರಲೋಗ್ರಾಮ್ ಆದರೂ ಆಗಿರ್ಬೋದು, ಸ್ಕ್ವೇರ್ ಆದರೂ ಆಗಿರ್ಬೋದು, ರೆಕ್ಟ್ಯಾಂಗಲ್ ಆದರೂ ಆಗಿರ್ಬೋದು, ಸ್ಕ್ವೇರ್ ಆದರೂ ಆಗಿರ್ಬೋದು, ಟ್ರಪೀಸಿಯಂ ಅಥವಾ ಕೈಟ್ ಯಾವುದೇ ಆಗಿರ್ಬೋದು. ಕ್ವಾಡ್ರಿಲ್ಯಾಟ್ರಲಲ್ಲಿ ಸಮ್ ಆಫ್ 4 angles ಇದೆಯಲ್ಲ, ಅದೇನಿರುತ್ತೆ, ಇದು 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 4 angles. ಸಮ್ ಆಫ್ 4 angles ಏನಿರುತ್ತೆ, ಅದು 360 ಡಿಗ್ರಿ ಇರುತ್ತೆ. 360 ಡಿಗ್ರಿ. ಓಕೆ, ಇದು ಫಸ್ಟೇ ಕೊಡಬೇಕಾಗಿತ್ತು ನಿಮಗೆ ಕ್ವೆಶನ್. ಇದು ಗೊತ್ತಿದ್ರೆ ನೀವು ಯಾವ ಪ್ರಾಬ್ಲಮ್ಸ್ ಕೊಟ್ರೂ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡಿ. ಇನ್ ದ ಫಾಲೋಯಿಂಗ್ ಫಿಗರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಡಿಗ್ರಿ ವಿಲ್ ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು ಫಿಗರ್ ಕೊಟ್ಟಿದ್ದಾರೆ ಅಷ್ಟೇ. ಫಿಗರ್ ಕೊಟ್ಟಿದ್ದಾರೆ ಮತ್ತು ಆ್ಯಂಗಲ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂ ಎಕ್ಸ್ ಕಂಡುಹಿಡಿಬೇಕು, ಡಿ ವ್ಯಾಲ್ಯೂ ಕೊಟ್ಟಿಲ್ಲ, ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು, ಡಿ ವ್ಯಾಲ್ಯೂ ಇದೆಯಲ್ಲ, ಇದು ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಡಿ ಎರಡು ಈಕ್ವಲ್ ಆಗಿದೆ. ಸೊ ಆ್ಯಂಗಲ್ ಡಿ ಇದೆಯಲ್ಲ, ಇದು 30 ಆಯಿತು. ಇಲ್ಲಿ ಆ್ಯಂಗಲ್ ಸಿ ಇದೆಯಲ್ಲ 30, ಸೊ ಆ್ಯಂಗಲ್ ಡಿನೂ 30 ಆಗುತ್ತೆ. ಇಲ್ಲಿ ಆ್ಯಂಗಲ್ ಡಿ 30 ಆಯಿತು. ಸೊ ಇವಾಗ ನಮಗೇನು ಗೊತ್ತಾಯಿತು, 80 ಇದೆ ಆ್ಯಂಗಲ್ ಎದು ಮತ್ತು ಆ್ಯಂಗಲ್ ಡಿ ವ್ಯಾಲ್ಯೂ 30 ಅಂತ ಗೊತ್ತಾಯಿತು. ಇಲ್ಲಿ ಆ್ಯಂಗಲ್ ಎಕ್ಸ್ನ ಕಂಡುಹಿಡಿಬೇಕು. ಸೊ ಇನ್ ಆ್ಯಂಗಲ್ ಎ ಬಿ ಡಿ ಅಲ್ಲಿ ಏನು ಮಾಡಬೇಕು, ಸಮ್ ಆಫ್ 3 angles ಮಾಡಬೇಕು. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಡಿ ಈಕ್ವಲ್ಸ್ 180 ಡಿಗ್ರಿ. ಅಂದರೆ ಸಮ್ ಆಫ್ 3 angles ಈಸ್ 180 ಡಿಗ್ರಿ ಆಯಿತು. ನೆಕ್ಸ್ಟ್ ಸ್ಟೆಪ್, ಆ್ಯಂಗಲ್ ಎ ವ್ಯಾಲ್ಯೂ ಎಷ್ಟು, 80 ಡಿಗ್ರಿ. ಆ್ಯಂಗಲ್ ಎ ವ್ಯಾಲ್ಯೂ 80 ಡಿಗ್ರಿ. ಆ್ಯಂಗಲ್ ಬಿ ಗೊತ್ತಿಲ್ಲ, ಎಕ್ಸ್. ಆ್ಯಂಗಲ್ ಡಿ ಏನಾಯಿತು, ಆ್ಯಂಗಲ್ ಡಿ ಏನಾಯಿತು, 30 ಡಿಗ್ರಿ. ಆ್ಯಂಗಲ್ ಡಿ 30 ಡಿಗ್ರಿ ಇದೆ, ಈಕ್ವಲ್ಸ್ 180. ಸೊ ಎಕ್ಸ್ ಈಕ್ವಲ್ಸ್
ಎಕ್ಸ್ ಡಿಗ್ರಿ ಈಕ್ವಲ್ಸ್ ಏನಾಯಿತು 180 ಮೈನಸ್ ಇದೆರಡು ಆ್ಯಡ್ ಮಾಡಿದಾಗ 110 ಬರುತ್ತೆ 110 ದೇರ್ಫೋರ್ ಆನ್ಸರ್ ಈಸ್ 70 ಡಿಗ್ರಿ. ಇಲ್ಲಿ ಆಪ್ಷನ್ ನಂಬರ್ 3 70 ಡಿಗ್ರಿ ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇವಾಗ ನಿಮಗೆ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಮತ್ತು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂದರೆ ಏನು ಗೊತ್ತಾಗಲಿ. ಇವಾಗ ಇಲ್ಲಿ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂದರೆ ಏನು? ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತಂದರೆ ಲೆಫ್ಟ್ ಸೈಡ್ ನಿಮಗೆ ಪಿಕ್ಚರ್ ಕಾಣಿಸ್ತಾ ಇದೆ. ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂದರೆ ಎರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ ಅದೇನಾಗುತ್ತೆ 180 ಡಿಗ್ರಿ ಆಗುತ್ತೆ. ಸಪ್ಲಿಮೆಂಟರಿ ಅಂತಂದರೆ ಎರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ 180 ಡಿಗ್ರಿ ಆಗುತ್ತೆ. ಇದಕ್ಕೇನು ಹೇಳ್ತೀವಿ? ಸಪ್ಲಿಮೆಂಟರಿ ಆ್ಯಂಗಲ್ಸ್. ವೆನ್ ವಿ ಆ್ಯಡ್ ಟೂ ಆ್ಯಂಗಲ್ಸ್ ದ ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ದಟ್ ಈಸ್ ಕಾಲ್ಡ್ ಸಪ್ಲಿಮೆಂಟರಿ ಆ್ಯಂಗಲ್. ಓಕೆ, ನೋಡಿ ಈ ಪಿಕ್ಚರಲ್ಲೂ ಕಾಣಿಸ್ತಾ ಇದೆ ನಿಮಗೆ. ಏನಿದೆ ಇಲ್ಲಿ 120 + 60 ಟೂ ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ ಸಮ್ ಆಫ್ ಟೂ ಆ್ಯಂಗಲ್ಸ್ ಏನಿರುತ್ತೆ 180 ಡಿಗ್ರಿ ಇರುತ್ತೆ. 180 ಡಿಗ್ರಿಗಿನ್ನ ಕಡಿಮೆ ಇರುತ್ತೆ, ಅದೇನಾಗುತ್ತೆ ಸಪ್ಲಿಮೆಂಟರಿ ಆ್ಯಂಗಲ್ಸ್. ಸಪ್ಲಿಮೆಂಟರಿ ಆ್ಯಂಗಲ್ಸ್ ಏನಿರುತ್ತೆ 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ನೋಡಿ ಇನ್ನೊಂದು ಸರಿ, ಸಪ್ಲಿಮೆಂಟರಿ ಆ್ಯಂಗಲ್ ಅಂದ್ರೇನು? a + b ಈಕ್ವಲ್ಸ್ 180 ಡಿಗ್ರಿ. 180 ಡಿಗ್ರಿ ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತಂದರೆ ಏನು? ಇಲ್ಲಿ ಸಮ್ ಆಫ್ ಟೂ ಆ್ಯಂಗಲ್ಸ್ ಇರುತ್ತಲ್ಲ ಅದು 90 ಡಿಗ್ರಿ ಆಗುತ್ತೆ. ಎಕ್ಸಾಂಪಲ್ ನೋಡಿ, 30 + 60 ಡಿಗ್ರಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಆ್ಯಂಗಲ್ 30 + ಆ್ಯಂಗಲ್ 60 ಡಿಗ್ರಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂತಂದರೆ ಏನು? ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 90 ಡಿಗ್ರಿ. ನೋಡಿ ಇನ್ನೊಂದು ಪಿಕ್ಚರಲ್ಲಿ ಏನಿದೆ 30 + 60 ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಇದೇನಾಯಿತು? ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ನೋಡಿ ಈ ಥರ ಕೊಟ್ಟರೆ ನಿಮಗೆ ಕ್ವೆಶನ್ನು ಫೈಂಡ್ ದ ಆ್ಯಂಗಲ್ ಆಫ್ ಎಕ್ಸ್ ಅಂತ ಕೊಟ್ಟರೆ ನೀವೇನು ಮಾಡ್ತೀರಾ? ಇವಾಗ 90 - 62 ಮಾಡ್ತೀರಾ. 90 - 62 ಮಾಡಿದ್ರೆ ಮಿಕ್ಕಿದ್ದಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಬರುತ್ತೆ. ಏನಕ್ಕೆ ಅಂದರೆ ಇದು ಕಾಂಪ್ಲಿಮೆಂಟರಿ ಆ್ಯಂಗಲ್, ಅದಕ್ಕೆ 90ಇಂದ ಮೈನಸ್ ಮಾಡಬೇಕು. ಎಕ್ಸ್ + 62 ಈಕ್ವಲ್ಸ್ 90 ಮಾಡಿಬಿಟ್ಟು 90 - 62 ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಒಂದು ಕ್ವೆಶನ್ ಇದೆ ಕಾಂಪ್ಲಿಮೆಂಟರಿ ಆ್ಯಂಗಲ್ ಬಗ್ಗೆ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್? ನೋಡಿ ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂದರೆ ಏನು? ಸಮ್ ಆಫ್ ಟು ಆ್ಯಂಗಲ್ಸ್ ಏನಿರುತ್ತೆ 90 ಡಿಗ್ರಿ ಇರುತ್ತೆ. ಫಸ್ಟ್ ನಾವು ಆ್ಯಡ್ ಮಾಡಿ ನೋಡೋಣ. ಫಸ್ಟ್ ಆಪ್ಷನ್ ಇದೆಯಲ್ಲ ಅದು ಆ್ಯಡ್ ಮಾಡಿದಾಗ 47 + 46 ಏನಾಯಿತು? 7 + 3 3 + 3 7 + 6 ಎಷ್ಟಾಯಿತು? 13 4 + 4 8 9 93 ಬಂತು. ಸೊ ಅದು ಫಸ್ಟ್ ಆಪ್ಷನ್ ಆಗೋದಿಲ್ಲ. 43 ಮತ್ತು 37 43 ಮತ್ತು 37 ಆ್ಯಡ್ ಮಾಡಿ ನೋಡಿ 0 1 4 + 3 7 7 + 1 8 80 ಆಯಿತು. ಸೊ ಆಪ್ಷನ್ 2 ರಾಂಗ್ ಇದೆ. ಥರ್ಡ್ ಆಪ್ಷನ್ ನೋಡಿ 72 + 18 72 + 18 ಡಿಗ್ರಿ ಏನಾಗುತ್ತೆ? ಆ್ಯಡ್ ಮಾಡಿದಾಗ 0 + 1 7 + 1 8 9 ಏನಾಯಿತು? 90 ಡಿಗ್ರಿ ಬಂತು. ಇವಾಗ ಏನಾಯ್ತು? ಇದು 90 ಡಿಗ್ರಿ ಇದ್ದರೆ ಕಾಂಪ್ಲಿಮೆಂಟರಿ. ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕಾಂಪ್ಲಿಮೆಂಟರಿ ಬಗ್ಗೆನೇ, ಸಪ್ಲಿಮೆಂಟರಿ ಮತ್ತು ಕಾಂಪ್ಲಿಮೆಂಟರಿ ಬಗ್ಗೆ. ನೆಕ್ಸ್ಟ್, ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಅಂದರೆ 4 ಸೈಡ್ಸ್ ಇರುತ್ತೆ, ಆರ್ ಇನ್ ದ ರೇಷಿಯೋ ಆಫ್ 2:3:5:8. The sum of the supplements of the largest angle and the complement of the smallest angle is. ನೋಡಿ ಫಸ್ಟ್ ಕ್ವೆಶನ್ ನೋಡಿದ ತಕ್ಷಣ ಗಾಬರಿ ಆಗಬಾರ್ದು. ಫಸ್ಟ್ ಕ್ವೆಶನ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ? ಕ್ವಾಡ್ರಿಲ್ಯಾಟ್ರಲ್ಲಿ 4 ಇದು ಕೊಟ್ಟಿದ್ದಾರೆ, 4 ಸೈಡ್ಸ್ ಕೊಟ್ಟಿದ್ದಾರೆ, ಆ್ಯಂಗಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡ್ಕೊಬೇಕು? ಲೆಟ್ ದ ಆ್ಯಂಗಲ್ಸ್ ಬಿ 2x 3x 5x ಆ್ಯಂಡ್ 8x ಅಂತ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮ್ಗೆ ಗೊತ್ತಾಗಿದೆ ಸಮ್ ಆಫ್ ದ ಇದು 4 ಆ್ಯಂಗಲ್ಸ್ ಆಗಿ ಏನಾಗುತ್ತೆ? 360 ಡಿಗ್ರಿ ಆಗುತ್ತೆ. ಅವಾಗ ಇದೆಲ್ಲ ಮಾಡಿದಾಗ 18x = 360 ಬಂತು. ಸೊ x ಡಿವೈಡ್ ಮಾಡಿದಾಗ 20 ಬಂತು. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ? ಇದರಲ್ಲಿ ಲಾರ್ಜೆಸ್ಟ್ ಆ್ಯಂಗಲ್ ಕೇಳಿದರೆ ದ ಸಮ್ ಆಫ್ ದ
supplements of the largest angle and the complement of smallest angle. ಲಾರ್ಜೆಸ್ಟ್ ಆ್ಯಂಗಲ್ ನಮಗೆ ಯಾವ್ದು ಗೊತ್ತಿಲ್ಲ, ಸ್ಮಾಲೆಸ್ಟ್ ಆ್ಯಂಗಲ್ ಗೊತ್ತಿಲ್ಲ. ಸೊ ಇದಿದೆಯಲ್ಲ ಇಲ್ಲಿ 8 ಇದೆಯಲ್ಲ, ಇದು ಲಾರ್ಜೆಸ್ಟ್ ಆ್ಯಂಗಲ್ ಇದೆ. 8x ಅಂತ ಮಾಡಿದಾಗ 8 ಅಂದರೆ ಏನು ಆ್ಯಂಗಲ್ ಆಗಲ್ವಲ್ಲ. ಸೊ 8x ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಏನಾಯಿತು 20 ಇದೆ. ಸೊ 8 × 20 ಮಾಡಿದಾಗ 160 ಡಿಗ್ರಿ ಆಯಿತು. 160 ಡಿಗ್ರಿ ಇದೆಯಲ್ಲ, ಅದು ಲಾರ್ಜೆಸ್ಟ್ ಆ್ಯಂಗಲ್ ಆಯಿತು. ಮತ್ತು ಸ್ಮಾಲೆಸ್ಟ್ ಆ್ಯಂಗಲ್ ಏನಿದೆ, ಇದು 2 ಇದೆ. 2 × x ಮಾಡಿದಾಗ 2 × 20 ಆಯಿತು. ಸ್ಮಾಲೆಸ್ಟ್ ಆ್ಯಂಗಲ್ ಏನಿದೆ, ಸ್ಮಾಲೆಸ್ಟ್ ಆ್ಯಂಗಲ್ 2 × x 2 × 20 40 ಡಿಗ್ರಿ ಆಯಿತು. ಇದು ಸ್ಮಾಲೆಸ್ಟ್ ಆ್ಯಂಗಲ್ ಆಯಿತು, ಲಾರ್ಜೆಸ್ಟ್ ಆ್ಯಂಗಲ್ ಆಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ, ದ ಸಮ್ ಆಫ್ ದ ಸಪ್ಲಿಮೆಂಟ್ಸ್. ಸಪ್ಲಿಮೆಂಟರಿ ಅಂದರೆ ಏನು, 180 ಗೊತ್ತಾಯಿತು. ಕಾಂಪ್ಲಿಮೆಂಟ್ ಅಂದರೆ ಏನು, 90. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಸಪ್ಲಿಮೆಂಟ್ ಆಫ್ ದ ಲಾರ್ಜೆಸ್ಟ್ ಆ್ಯಂಗಲ್. ಸಪ್ಲಿಮೆಂಟ್ ಆಫ್ ದ ಲಾರ್ಜೆಸ್ಟ್ ಆ್ಯಂಗಲ್ ಮತ್ತು ಕಾಂಪ್ಲಿಮೆಂಟ್ ಆಫ್ ಸ್ಮಾಲೆಸ್ಟ್ ಆ್ಯಂಗಲ್ ಎರಡೂ ಸಮ್ ಮಾಡಬೇಕು. ನೋಡಿ ಇಲ್ಲಿ ಸಮ್ ಆಫ್ ದ ಲಾರ್ಜೆಸ್ಟ್ ಆ್ಯಂಗಲ್ ಏನಿರುತ್ತೆ, ಲಾರ್ಜೆಸ್ಟ್ ಆ್ಯಂಗಲ್ 180 ಅಂದರೆ ಏನು, ಸಪ್ಲಿಮೆಂಟ್ ಯಾವುದ್ರದ್ದು, ಲಾರ್ಜೆಸ್ಟ್ ಆ್ಯಂಗಲ್ ಮೈನಸ್ ಮಾಡಿದಾಗ 20 ಬಂತು. ನೆಕ್ಸ್ಟ್ ಕಾಂಪ್ಲಿಮೆಂಟ್ ಆಫ್ ಸ್ಮಾಲೆಸ್ಟ್ ಆ್ಯಂಗಲ್ ಏನಿದೆ, 90 ಮೈನಸ್ 40 ಡಿಗ್ರಿ ಆಯಿತು. 90 ಮೈನಸ್ 40 50 ಆಯಿತು. ಮತ್ತು ಏನು ಮಾಡಬೇಕು, ಇದು ಸಮ್ ಮಾಡಬೇಕು. ಯಾವುದ್ಯಾವುದು ಸಮ್ ಮಾಡಬೇಕು ಅಂತಂದರೆ ಸ್ಮಾಲೆಸ್ಟ್ ಆ್ಯಂಗಲ್, ಸಪ್ಲಿಮೆಂಟ್ ಆಫ್ ಲಾರ್ಜೆಸ್ಟ್ ಆ್ಯಂಗಲ್ ಮತ್ತು ಕಾಂಪ್ಲಿಮೆಂಟ್ ಆಫ್ ಸ್ಮಾಲೆಸ್ಟ್ ಆ್ಯಂಗಲ್. 20 + 50 20 + 50 ಏನಾಯಿತು, 70 ಡಿಗ್ರಿ. ಸೊ ಸಮ್ ಆಫ್ ಸಪ್ಲಿಮೆಂಟ್ ಆ್ಯಂಡ್ ಕಾಂಪ್ಲಿಮೆಂಟ್ 70 ಡಿಗ್ರಿ. ಸಮ್ ಆಫ್ ಸಪ್ಲಿಮೆಂಟ್ ಮತ್ತು ಕಾಂಪ್ಲಿಮೆಂಟ್ ಏನಾಯಿತು, 70 ಡಿಗ್ರಿ. ನೆಕ್ಸ್ಟ್ ಕ್ವೆಶನ್, ದ ಡಿಫರೆನ್ಸ್ ಆಫ್ 2 ಕಾಂಪ್ಲಿಮೆಂಟರಿ ಆ್ಯಂಗಲ್ ಈಸ್ 40 ಡಿಗ್ರಿ. ಡಿಫ್ರೆನ್ಸ್ ಅಂತಂದ್ರೇನು, 2 ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಇರುತ್ತೆ, ಅದನ್ನೆರಡೂ ಮೈನಸ್ ಮಾಡಿದಾಗ ನಮಗೆ ಏನು ಬರುತ್ತೆ, ದ ಆ್ಯಂಗಲ್ಸ್ ಆರ್, 2 ಆ್ಯಂಗಲ್ ಬರಬೇಕು, ಅದು ಯಾವುದು ಅಂತಂದ್ಬಿಟ್ಟು. ಡಿಫ್ರೆನ್ಸ್ ಅಂದರೆ ಏನು, ಮೈನಸ್ ಮಾಡೋದು. ಸಮ್ ಅಂದರೆ ಏನು, ಅಡಿಷನ್ ಮಾಡೋದು. ಓಕೆ, ಇವಾಗ ಇಲ್ಲಿ ಲೆಟ್ ಮೆಷರ್ ಆಫ್ ಆ್ಯನ್ ಆ್ಯಂಗಲ್ ಈಕ್ವಲ್ಸ್ ಎಕ್ಸ್ ಡಿಗ್ರಿ. ನಮಗೆ ಯಾವುದು ಅಂತ ಗೊತ್ತಿಲ್ಲ, ಅದಕ್ಕೆ ನಾವು ಎಕ್ಸ್ ಡಿಗ್ರಿ ಅಂತ ಮಾಡ್ಕೊತೀವಿ. ದೆನ್ ಇಟ್ಸ್ ಕಾಂಪ್ಲಿಮೆಂಟರಿ ಆ್ಯಂಗಲ್ ಈಸ್ 90 ಮೈನಸ್ ಎಕ್ಸ್. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಅಕಾರ್ಡಿಂಗ್ ಟು ದ ಕ್ವೆಶನ್ ಎಕ್ಸ್ ಮೈನಸ್ 90 ಮೈನಸ್ ಎಕ್ಸ್, ಇದು ಮತ್ತು ಇದು ಹಾಕೊಂಡಾಗ ಈಸ್ ಈಕ್ವಲ್ ಟು, ಅಲ್ಲಿ ಏನು ಕೊಟ್ಟಿದ್ದಾರೆ, 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಆಫ್ 2 ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ, 40. ಸೊ ಎಕ್ಸ್ ಮೈನಸ್ 90 ಮೈನಸ್ ಎಕ್ಸ್ ಈಕ್ವಲ್ಸ್ 40 ಡಿಗ್ರಿ ಆಯಿತು. ಸೊ ಇದನ್ನು ಸಾಲ್ವ್ ಮಾಡಿದಾಗ ಎಕ್ಸ್ ಆಯಿತು, ಇಲ್ಲಿ ಬ್ರ್ಯಾಕೆಟಿಂದ ಹೊರಗಡೆ ಬಂದಾಗ 90, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಎಕ್ಸ್ ಆಯಿತು. ನೆಕ್ಸ್ಟ್ 40 ಡಿಗ್ರಿ, 2x ಈಕ್ವಲ್ಸ್ ಏನಾಯಿತು, 2x ಇದು ಮತ್ತು ಇದು 2x, ಈ ಕಡೆ 90 ಬಂದಾಗ ಪ್ಲಸ್ 90 ಆಗುತ್ತೆ. 2x ಈಕ್ವಲ್ಸ್ 130 ಆ್ಯಡ್ ಮಾಡಿದಾಗ x ಈಕ್ವಲ್ಸ್ 130/2 ಮಾಡಿದಾಗ 65 ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಸೆಕೆಂಡ್ ಆ್ಯಂಗಲ್ ಯಾವುದಿದೆ, ಫಸ್ಟ್ ಆ್ಯಂಗಲ್ ಏನಾಯಿತು, 65 ಡಿಗ್ರಿ. 65 ಡಿಗ್ರಿ ಬಂದಿದ ತಕ್ಷಣ ಇಲ್ಲಿ ಆಪ್ಷನ್ 1 ಮತ್ತು ಆಪ್ಷನ್ 2 ಎರಡರಲ್ಲಿದೆ, ಆಪ್ಷನ್ ಇದರಲ್ಲೂ ಮತ್ತು ಇದರಲ್ಲೂ ಇದೆ. ಸೊ ನೆಕ್ಸ್ಟ್ ಸೆಕೆಂಡ್ ಆ್ಯಂಗಲ್ ಕಂಡುಹಿಡಿಬೇಕು. ಹೇಗೆ ಅಂದರೆ 65 ಮೈನಸ್ 40 ಇಲ್ಲಿ ಕೊಟ್ಟಿದ್ದಾರಲ್ಲ, ಈ 40ನ ಮೈನಸ್ ಮಾಡಬೇಕು. 65 ಮೈನಸ್ 40 ಮಾಡಿದಾಗ 25 ಬಂತು. ಸೊ 65 ಡಿಗ್ರಿ ಆ್ಯಂಡ್ 25 ಡಿಗ್ರಿ, ಇದಕ್ಕೆ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಇನ್ನೊಂದು ಮೆಥಡ್ ಹೇಳ್ತೀನಿ, ಈಸಿ ಮೆಥಡ್. ಏನಾಗುತ್ತೆ, ಕಾಂಪ್ಲಿಮೆಂಟರಿ ಆ್ಯಂಗಲ್ ಬಂದಾಗ ನೀವೇನು ಮಾಡ್ಬೋದು ಅಂದರೆ ಇದನ್ನೆರಡು ಆ್ಯಡ್ ಮಾಡ್ಕೊಳ್ಳಿ. ಆಪ್ಷನ್ಸಿಂದ ಮಾಡಿದಾಗ ನಿಮಗೆ ಟೈಮ್ ತುಂಬ ಸೇವ್ ಆಗುತ್ತೆ. ಇದೆಲ್ಲ ಸ್ಟೆಪ್ಸ್ ಏನು ಬೇಡ, ಯಾಕಂದರೆ ನೀವು ಬರೀ ಆಪ್ಷನ್ ಬೇಕಾಗಿರೋದು ನಿಮಗೆ ಇಂಪಾರ್ಟೆಂಟಲ್ಲಿ. ಇಲ್ಲಿ ಇದೆರಡು ಆ್ಯಡ್ ಮಾಡಿ ನೋಡಿ, 65 ಮತ್ತು 35 ಆ್ಯಡ್ ಮಾಡಿದಾಗ ಏನಾಗುತ್ತೆ, 5 + 5 10 ಆಗುತ್ತೆ. 6 + 3 ಏನಾಯಿತು, 9 + 1 10 ಆಯಿತು. ಸೊ ಇಲ್ಲಿ 100 ಬಂತು, ಇದು ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಲ್ಲ. ಸೊ ಆಪ್ಷನ್ 1 ರಾಂಗ್ ಆಗುತ್ತೆ. ಇದೆರಡು ಆ್ಯಡ್ ಮಾಡಿದಾಗ 100 ಬರುತ್ತೆ. ಸೊ ಇದು ಆಪ್ಷನ್ ರಾಂಗ್ ಆಗುತ್ತೆ, ಯಾಕಂದರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ 90 ಆಗಬೇಕು. 65 ಮತ್ತು 25 ಆ್ಯಡ್ ಮಾಡಿ ನೋಡಿ, 25 ಮತ್ತು 65
ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇದು 65 25 ಮತ್ತು 65 ಆ್ಯಡ್ ಮಾಡಿದಾಗ ನೋಡಿ 5 ಮತ್ತು 5 10 ಆಯಿತು, 6 7 8 9 90 ಆಯಿತು. ಸೊ ಇಲ್ಲೇನಾಯಿತು, ನಮಗೆ ಇಲ್ಲಿ ಸಿಕ್ಬಿಡ್ತು. ಬರೀ ನೀವೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಾಂಪ್ಲಿಕೇಟ್ ಅನಿಸ್ತು. ಇವಾಗ ನೋಡಿ ಇಲ್ಲಿ ಎಷ್ಟು ಈಸಿ ಆಯಿತು. ಇದನ್ನು ಆಪ್ಷನ್ಸಲ್ಲಿ ಮಾಡಿದಾಗ ಇದು ಕರೆಕ್ಟಾಗಿ ಬಂತು ನೋಡಿ. 110 ಮತ್ತು 70 ಆ್ಯಡ್ ಮಾಡಿದಾಗ ಇದು ಕನ್ಫ್ಯೂಸ್ ಆಗಲಿ ಅಂತ ಕೊಟ್ಟಿದ್ದಾರೆ. ಇದೇನಾಗುತ್ತೆ, 180 ಡಿಗ್ರಿ ಆಗುತ್ತೆ. 180 ಡಿಗ್ರಿ ಏನಾಯಿತು, ಇದು ಸಪ್ಲಿಮೆಂಟರಿ ಆ್ಯಂಗಲ್ ಆಯಿತು. ಕ್ವಶನಲ್ಲಿ ಏನು ಕೇಳಿದ್ದಾರೆ, ಕಾಂಪ್ಲಿಮೆಂಟರಿ ಆ್ಯಂಗಲ್. ಸೊ ಈ ಥರ ಮಾಡಿದಾಗಲೂ ಈ ಆನ್ಸರ್ ಬರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ದ ಕಾಂಪ್ಲಿಮೆಂಟ್ ಆಫ್ ದ ಸಪ್ಲಿಮೆಂಟ್ ಆಫ್ 138 ಈಸ್. ಡಿಫಿಕಲ್ಟ್ ಅನಿಸ್ತಾ ಇದೆ ಅಲ್ವಾ. ದ ಕಾಂಪ್ಲಿಮೆಂಟ್ ಆಫ್ ದ ಸಪ್ಲಿಮೆಂಟ್ ಆಫ್ ಅಂತಂದರೆ ನಾವು ಇವಾಗ ಫಸ್ಟು ಸಪ್ಲಿಮೆಂಟ್ ಗೊತ್ತಿದ್ರೆ ಆಮೇಲೆ ಕಾಂಪ್ಲಿಮೆಂಟ್ ಕಂಡುಹಿಡಿಬೇಕು. ಸಪ್ಲಿಮೆಂಟ್ ಆಫ್ 138 ಏನಿದೆ ಫಸ್ಟ್ ನೋಡೋಣ. ಸಪ್ಲಿಮೆಂಟ್ ಆಫ್ 138 ಈಸ್ ಈಕ್ವಲ್ ಟು, ಸಪ್ಲಿಮೆಂಟರಿ ಅಂದರೆ ಎಷ್ಟು, 180 ಮೈನಸ್ 138 ಮಾಡಿದಾಗ ನಮಗೆ ಸಪ್ಲಿಮೆಂಟ್ ಸಿಕ್ತು. ಮತ್ತು ಏನು ಕೇಳಿದ್ದಾರೆ, ಕಾಂಪ್ಲಿಮೆಂಟ್ ಆಫ್ ಸಪ್ಲಿಮೆಂಟ್ ಅಂತ ಕೇಳಿದ್ದಾರೆ. ಇದ್ರದ್ದು ಕಾಂಪ್ಲಿಮೆಂಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಕಾಂಪ್ಲಿಮೆಂಟ್ ಆಫ್ 42 ಅಂದರೆ 90 ಏನು, ಕಾಂಪ್ಲಿಮೆಂಟರಿ ಆ್ಯಂಗಲ್ 90 ಇದೆಲ್ಲ 90 ಮೈನಸ್ 42 ಏನು, ಸಪ್ಲಿಮೆಂಟ್ ಯಾವುದ್ರದ್ದು, ಸಪ್ಲಿಮೆಂಟ್ ಆಫ್ 138. ಸೊ ಕಾಂಪ್ಲಿಮೆಂಟ್ ಆಫ್ 42 ಇದ್ರದ್ದು ಏನಾಯಿತು, 48 ಡಿಗ್ರಿ. ಸೊ ಇಲ್ಲಿ 42 ಮತ್ತು 48 ಎರಡಿದೆ. 42 ಬಂದಿದ ತಕ್ಷಣ ಇಲ್ಲಿ 42ಗೆ ರೈಟ್ ಮಾಡಬೇಡಿ. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಏನು ಬಂತು, 48. ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ. ಫೈಂಡ್ ದ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಪೆಂಟಗನ್. ನಿಮಗೆ ನಾನು ಹೇಳಿದ್ದೆ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್ ಏನಿದೆ, ಇದು ಲಾಸ್ಟ್ ವಿಡಿಯೋ ಪಾರ್ಟ್ 1ನಲ್ಲಿ ಹೇಳಿದೆ. ಇದಕ್ಕೆ ಏನಿರುತ್ತೆ, 180 ಡಿಗ್ರಿ ಇರುತ್ತೆ ಟ್ರಯಾಂಗಲ್ಗೆ. ಮತ್ತು ಕ್ವಾಡ್ರಿಲ್ಯಾಟ್ರಲ್ ಇದ್ದಾಗ ಏನಾಗುತ್ತೆ, ಅದಕ್ಕೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 360 ಇರುತ್ತೆ. ಇಲ್ಲಿ ಟ್ರಯಾಂಗಲ್ಗೆ 180 ಇರುತ್ತೆ. ಸ್ಕ್ವೇರ್ಗೆ ಅಥವಾ ಕ್ವಾಡ್ರಿಲ್ಯಾಟ್ರಲ್ಗೆ ಏನಿರುತ್ತೆ, 360 ಇರುತ್ತೆ. ಪೆಂಟಗನ್ಗೆ ಏನಿರುತ್ತೆ, ಪೆಂಟಗನ್ಗೆ 540 ಡಿಗ್ರಿ ಪೆಂಟಗನ್ಗೆ 540 ಡಿಗ್ರಿ ಇರುತ್ತೆ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ. ವಾಟ್ ಈಸ್ ದ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದ ಫಿಗರ್. ಇಲ್ಲಿ ಯಾವುದು ಅಂತ ಹೆಸರು ಕೊಟ್ಟಿಲ್ಲ, ಬರೀ ಫಿಗರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 1 2 3 4 ಮತ್ತು 5 ಸೈಡ್ಸ್ ಇದೆ. ಸೊ ಇಲ್ಲಿ ಏನಾಯಿತು, 5 ಸೈಡ್ಸ್ ಅಂದರೆ ಏನಾಯಿತು, ಪೆಂಟಗನ್ನೇ ಆಯಿತು. ಇಲ್ಲಿ ಕ್ವೆಶನಲ್ಲಿ ಪೆಂಟಗನ್ ಅಂತ ಕೇಳಿದ್ದಾರೆ. ಸೇಮ್ ಅದೇ ಕ್ವೆಶನ್ ಇಲ್ಲಿ ಏನು ಮಾಡಿದ್ದಾರೆ, ಫಿಗರ್ ಕೊಟ್ಬಿಟ್ಟು ಇಲ್ಲಿ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಏನು ಅಂತ ಕೇಳಿದ್ದಾರೆ. ಈ ಫಿಗರ್ ಏನಾಯಿತು, ಎಷ್ಟು ಸೈಡ್ಸ್ ಇದೆ ಕೌಂಟ್ ಮಾಡಿಕೊಂಡಾಗ ನಿಮ್ಗೇನಾಯಿತು, 5 ಸೈಡ್ಸ್ ಗೊತ್ತಾಯಿತು. ಸೊ 5 ಸೈಡ್ಸ್ ಅಂದರೆ ಏನು, ಪೆಂಟಗನ್ಗೆ ಎಷ್ಟು ನೋಡಿ, ಆಪ್ಷನ್ಸ್ ನೋಡಿ. ಪೆಂಟಗನ್ಗೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಪೆಂಟಗನ್ ಅಂದರೆ 5 ಸೈಡ್ಸ್ ಇದ್ದಾಗ ಅದು ಆಪ್ಷನ್ ನಂಬರ್ 4 540 ಡಿಗ್ರಿ. ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ. ದ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಸ್ಕ್ವೇರ್ ಎಷ್ಟು ಯಾವ ಶೇಪಲ್ಲಿ ಇರುತ್ತೆ, ಎಷ್ಟು ಸೈಡ್ಸ್ ಇರುತ್ತೆ, 4 ಸೈಡ್ಸ್ ಇರುತ್ತೆ. ಸ್ಕ್ವೇರ್ ಈಸ್ ನಥಿಂಗ್ ಬಟ್, ಸ್ಕ್ವೇರ್ ಅಂದರೆ ಏನು, ಅದು ಕ್ವಾಡ್ರಿಲ್ಯಾಟ್ರಲ್ ಆಯಿತು. ಸೊ ಇವಾಗ ನಿಮಗೆ ಗೊತ್ತಿದೆ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್ ಅಥವಾ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಸ್ಕ್ವೇರ್. ಇದಕ್ಕೆ ಫಾರ್ಮುಲಾ ಏನಿರುತ್ತೆ, ಇದು ಸಮ್ ಏನಿರುತ್ತೆ, 360 ಡಿಗ್ರಿ ಇರುತ್ತೆ. ನೆಕ್ಸ್ಟ್ ಕ್ವೆಶನ್. ದ ಮೆಜರ್ ಆಫ್ ಈಚ್ ಇಂಟೀರಿಯರ್ ಆ್ಯಂಗಲ್ ಆಫ್ ಅ ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗನ್ ಈಸ್ 150 ಡಿಗ್ರಿ. ಕಾನ್ವೆಕ್ಸ್ ಪಾಲಿಗನ್ ಪಾರ್ಟ್ 1ನಲ್ಲಿ ಹೇಳಿದ್ದೆ ನಿಮಗೆ. ಕಾನ್ವೆಕ್ಸ್ ಪಾಲಿಗನ್ ಅಂದರೆ ಏನು, ಅದು 180ಗಿಂತ ಕಡಿಮೆ ಇರುತ್ತೆ. ಓಕೆ. ದ ಮೆಜರ್ ಆಫ್ ಈಚ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗನ್ ಈಸ್ 150. ಅಂದರೆ ಯಾವುದೋ ಒಂದು ಪಾಲಿಗನ್ ಇದೆ, ಅದರಲ್ಲಿ ಏನಿದೆ ಈಚ್ ಆ್ಯಂಗಲ್ 1 2 3 4 ಎಲ್ಲ ಆ್ಯಂಗಲ್ಸ್ ಇದೆಯಲ್ಲ, ಅದು ಈಚ್ ಆ್ಯಂಗಲ್ ಒಂದೊಂದು ಆ್ಯಂಗಲ್ಲು 150 ಡಿಗ್ರಿ ಇದೆ. ಆದರೆ
ದ ನಂಬರ್ ಆಫ್ ಸೈಡ್ಸ್ ಆಫ್ ದ ಪಾಲಿಗನ್ ಈಸ್. ನಮಗೆ ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಅದು ಪೆಂಟಗನ್ನು, ಹೆಕ್ಸಾಗನ್ನು ಯಾವ ಶೇಪಲ್ಲಿದೆಯೋ, ಎಷ್ಟು ಸೈಡ್ಸ್ ಇದೆ ಗೊತ್ತಿಲ್ಲ. ಸೊ ಏನು ಮಾಡ್ಬೇಕು ನಾವು? ಫಸ್ಟ್ ಸ್ಟೆಪ್, ವೆನ್ ದ ನಂಬರ್ ಆಫ್ ಸೈಡ್ಸ್ ಆಫ್ ಎ ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗನ್ ಈಸ್ ಎನ್ ಅಂತ ಹಾಕ್ಕೊತೀವಿ ಈ ಸೈಡ್ಸ್ಗೆ. ದೆನ್ ಈಚ್ ಇಂಟೀರಿಯರ್ ಆ್ಯಂಗಲ್ ಈಸ್ n-2 ಇಂಟು 180 ಡಿಗ್ರಿ. ನಿಮಗೆ ಈ ಫಾರ್ಮುಲಾ ಗೊತ್ತಿದೆ, ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ. n-2 ಇಂಟು 180 ಡಿಗ್ರಿ. ಬರೀ ಸೈಡ್ಸ್ ಅಂತ ಕಂಡುಹಿಡಿಯೋದಕ್ಕೆ ಇದನ್ನು ಹಾಕ್ಕೊತೀವಿ. ಸೈಡ್ ಕೊಟ್ಟಿದ್ರೆ n-2 ಇಂಟು 180 ಹಾಕ್ಕೊತೀವಿ. ಇವಾಗ ನಮ್ಗೆ ಸೈಡ್ಸ್ ಕೊಟ್ಟೇ ಇಲ್ವಲ್ಲ ಇಲ್ಲಿ, ಅದಕ್ಕೆ ಡಿವೈಡೆಡ್ ಬೈ n ಅಂತ ಹಾಕ್ಕೊಂಡ್ವಿ. ಸೊ ಇದಕ್ಕೆ ಕೊಟ್ಟಿದ್ದಾರೆ, ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ 150 ಡಿಗ್ರಿ. ಏನು? ಈಚ್ ಇಂಟೀರಿಯರ್ ಆ್ಯಂಗಲ್, ಒಂದೊಂದು ಆ್ಯಂಗಲ್ಲು ಇದೆಯಲ್ಲ ಅದು 150 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ 150 ಡಿಗ್ರಿ ಹಾಕ್ಕೊಂಡ್ವಿ. ನೆಕ್ಸ್ಟ್ ಏನಾಯಿತು? ಇದು ಫಾರ್ಮುಲಾ ಹಾಗೇ ಇದೆ. ನೆಕ್ಸ್ಟ್ 150n, ಇದು ಈ ಕಡೆ ಬಂದಾಗ 150n ಆಯಿತು. ಸೊ ಇದೆರಡು ಮಲ್ಟಿಪ್ಲೈ ಮಾಡಿದಾಗ 180n, ಮತ್ತು ಇದೆರಡು ಮಲ್ಟಿಪ್ಲೈ ಮಾಡಿದಾಗ ಇದು 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 ಮಲ್ಟಿಪ್ಲೈ ಮಾಡಿದಾಗ 180 ಇಂಟು 2 360 ಆಯಿತು. ನೆಕ್ಸ್ಟ್ ಸ್ಟೆಪ್ ನೋಡಿ, 360 ಇದೆಯಲ್ಲ, ಇದು ಈ ಕಡೆ ಬಂತು. ಈ 150n ಈ ಕಡೆ ಹೋಯಿತು. ಇದೆರಡು n ಇದೆ, ಕಾಮನ್ ಇದೆ. ಸೊ ಮೈನಸ್ ಮಾಡಿದಾಗ 30n ಆಯಿತು. 360 ಈಕ್ವಲ್ಸ್ 30n ಆಯಿತು. ನೆಕ್ಸ್ಟ್ ಸ್ಟೆಪ್, n ಈಕ್ವಲ್ಸ್ ಏನಾಯಿತು? 360 ಡಿವೈಡೆಡ್ ಬೈ 30. ಸೊ n ವ್ಯಾಲ್ಯೂ ಬಂತು ನಮಗೆ. n ವ್ಯಾಲ್ಯೂ ಎಷ್ಟಾಯಿತು? 12. n ವ್ಯಾಲ್ಯೂ ಅಂದರೆ ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ. ನಂಬರ್ ಆಫ್ ಸೈಡ್ಸ್ ಆಫ್ ಎ ಪಾಲಿಗನ್ ಈಸ್ 12. ಆಪ್ಷನ್ ನಂಬರ್ 3, 12 is the right answer. ಓಕೆ, ನೆಕ್ಸ್ಟ್ ಇವಾಗ ನಮಗೆ ಪಾಲಿಹೆಡ್ರಾನ್ ಅಂದರೆ ಏನು ನಿಮ್ಗೆ ಹೇಳ್ಕೊಡ್ತೀನಿ. ಪಾಲಿಹೆಡ್ರಾನ್ ಅಲ್ಲಿ ಏನಿರುತ್ತೆ? ಇದೊಂದು ಸಾಲಿಡ್, ಎ ಸಾಲಿಡ್ ದಟ್ ಈಸ್ ಬೌಂಡೆಡ್ ಬೈ ಪಾಲಿಗನ್ಸ್. ಇದು ನೋಡಿ 3D ಆಬ್ಜೆಕ್ಟ್ಸ್ ಮತ್ತು 2D ಆಬ್ಜೆಕ್ಟ್ಸ್ ಅಂತ ನಾನು ಹೇಳ್ಕೊಟ್ಟಿದ್ದೆ. ಪಾಲಿಗನ್ಸಲ್ಲಿ 2D ಆಬ್ಜೆಕ್ಟ್ಸ್ ಅಂದರೆ ಹೇಳಿದೆ, ಮತ್ತು 3D ಆಬ್ಜೆಕ್ಟ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಪಿಕ್ಚರ್ ನಿಮಗೆ, ಇದು 3D ಆಬ್ಜೆಕ್ಟ್. ಇದರಲ್ಲಿ ಏನೇನಿರುತ್ತೆ ಅಂದರೆ ಫೇಸ್ ಇರುತ್ತೆ, ವರ್ಟೆಕ್ಸ್ ಇರುತ್ತೆ, ಮತ್ತು ಎಡ್ಜ್ ಇರುತ್ತೆ. ಫೇಸ್ ಕಾಣಿಸ್ತಾ ಇದೆ ಈ ಪಿಕ್ಚರಲ್ಲಿ ನಿಮಗೆ. ಫೇಸ್ ಇರುತ್ತೆ, ಎಡ್ಜಸ್ ಇರುತ್ತೆ, ಮತ್ತು ವರ್ಟೆಕ್ಸ್. ಫೇಸ್ ಯಾವುದು, ವರ್ಟೆಕ್ಸ್ ಯಾವುದು, ಎಡ್ಜಸ್ ಯಾವುದು ನೋಡೋಣ. ಈ ಪಿಕ್ಚರಲ್ಲಿ ನೀವು ನೋಡಿ, ಫೇಸ್ ಅಂತ ಇದೆಯಲ್ಲ ಅದು ಫ್ಲ್ಯಾಟ್ ಸರ್ಫೇಸ್ ಥರ ಕಾಣಿಸ್ತಾ ಇದೆಯಲ್ಲ. ಫ್ಲ್ಯಾಟ್ ಸರ್ಫೇಸ್ ಯಾವ್ದಾವ್ದು ಇರುತ್ತೋ ಅದಕ್ಕೆ ಫೇಸ್ ಅಂತ ಹೇಳ್ತೀವಿ. ಎಡ್ಜಸ್ ಅಂತಂದರೆ ಸ್ಟ್ರೇಟ್ ಲೈನ್ಸ್ ಇದೆಯಲ್ಲ ಅದು ಎಡ್ಜಸ್ ಆಗುತ್ತೆ. ಅದು ಮತ್ತು ವರ್ಟೆಕ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ. ವರ್ಟೆಕ್ಸ್, ಫೇಸ್, ಎಡ್ಜಸ್ ಇದನ್ನು ಗೊತ್ತಿದ್ರೇ ನೀವು ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ವರ್ಟೆಕ್ಸ್ ಅಂತಂದರೆ ಏನು? 3 ಲೈನ್, ಎಲ್ಲಿ ಒಂದು ಪಾಯಿಂಟ್ ಇದೆ, ಪಾಯಿಂಟ್ ಹತ್ರ 3 ಲೈನ್ ಜಾಯಿನ್ ಆಗ್ತಾ ಇದೆ, ಆ ಪಾಯಿಂಟಿಗೆ ಏನು ಹೇಳ್ತೀವಿ ನಾವು? ವರ್ಟೆಕ್ಸ್ ಅಂತ ಹೇಳ್ತೀವಿ. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಇದು ವರ್ಟೆಕ್ಸ್, ಫೇಸ್ ಮತ್ತು ಎಡ್ಜಸ್ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಯಾವುದೇ 3D ಆಬ್ಜೆಕ್ಟ್ಸಲ್ಲಿ ನಿಮಗೆ ಈ ವರ್ಟೆಕ್ಸ್ ಮತ್ತು ಎಡ್ಜ್, ಫೇಸ್ ಮತ್ತು ಫೇಸ್ ಈ 3 ಗೊತ್ತಿರಬೇಕು. ನೆಕ್ಸ್ಟ್ ನಾನು ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತಂದರೆ ಏನು ಹೇಳ್ಕೊಡ್ತೀನಿ. ಅದರಲ್ಲೂ ವರ್ಟೆಕ್ಸ್ ಮತ್ತು ಸೈಡ್ಸ್ ಇರುತ್ತೆ. ಓಕೆ, ನಾನು ಅದನ್ನು ಹೇಳ್ತೀನಿ ನೆಕ್ಸ್ಟ್. ನೋಡಿ, ಇಲ್ಲೊಂದು ಕ್ವೆಶನ್ ಇದೆ. ಎ ಪಾಲಿಹೆಡ್ರಾನ್ ಹ್ಯಾಸ್ 6 faces and 8 vertices. The number of its edges is. ಇಲ್ಲಿ 6 faces ಕೊಟ್ಟಿದ್ದಾರೆ, ವರ್ಟಿಸಸ್ ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಿಬೇಕು ಅಂದರೆ ಎಡ್ಜಸ್ ಕಂಡುಹಿಡಿಬೇಕು. ಇದಕ್ಕೆ ಒಂದು ಫಾರ್ಮುಲಾ ಇದೆ, F + V - E = 2. ಇದು ಫಾರ್ಮುಲಾ. ಇದಕ್ಕೆ ಯೂಲರ್ಸ್ ಫಾರ್ಮುಲಾ ಅಂತಲೂ ಹೇಳ್ತಾರೆ. ಓಕೆ, ಇದಕ್ಕೆ ಎಫ್ ಅಂದರೆ ಏನು? ನಂಬರ್ ಆಫ್ ಫೇಸಸ್. ವಿ ಅಂದರೆ ಏನು? ನಂಬರ್ ಆಫ್ ವರ್ಟಿಸಸ್. ಇ ಅಂದರೆ ಏನು? ನಂಬರ್ ಆಫ್ ಎಡ್ಜಸ್. ಎಫ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? ಫೇಸ್ ವ್ಯಾಲ್ಯೂ 6. ಎಫ್ ಅಂತಂದರೆ ಫೇಸಸ್, ಅದ್ರ ವ್ಯಾಲ್ಯೂ 6 ಇದೆ. ನೆಕ್ಸ್ಟ್ ವಿ ವ್ಯಾಲ್ಯೂ ಏನಿದೆ? ವರ್ಟಿಸಸ್ 8 - E = 2. ಇದು ಫಾರ್ಮುಲಾಗೆ ನಾವು ವ್ಯಾಲ್ಯೂ ಹಾಕ್ಕೊಂಡ್ವಿ.
ಇದನ್ನೆರಡು ಆ್ಯಡ್ ಮಾಡಿದ್ರೆ 14 ಆಯಿತು. 2 ಇದೆಯಲ್ಲ ಈ ಕಡೆ ಬಂದಾಗ +2 ಇದು -2 ಆಗುತ್ತೆ. ಈ ಕಡೆ ಹೋದಾಗ ಇ ಆಗುತ್ತೆ. ಓಕೆ, ಇದನ್ನೆರಡು ಮೈನಸ್ ಮಾಡಿದ್ರೆ ಇ ಈಕ್ವಲ್ಸ್ 12 ಅಂದರೆ ಎಡ್ಜಸ್ ವ್ಯಾಲ್ಯೂ ಏನಾಯಿತು 12. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ. ದ ನಂಬರ್ ಆಫ್ ಲಾಸ್ಟ್ ಕ್ವೆಶನ್, ದ ನಂಬರ್ ಆಫ್ ವರ್ಟಿಸೀಸ್ ಇನ್ ಅ ಪಾಲಿಹೆಡ್ರಾನ್ ವಿಚ್ ಹ್ಯಾಸ್ 30 edges and 12 faces ಈಸ್. ಇಲ್ಲಿ ವರ್ಟಿಸೀಸ್ ಏನಿದೆ ಕೇಳಿದ್ದಾರೆ, ಏನು ಕೊಟ್ಟಿಲ್ಲ ಅದ್ರ ವ್ಯಾಲ್ಯೂ. 30 edges ಕೊಟ್ಟಿದ್ದಾರೆ, ಎಡ್ಜಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮತ್ತು ಫೇಸಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 12 faces. ಸೊ ಫಾರ್ಮುಲಾ ಏನಾಯಿತು, ಎಫ್ ಪ್ಲಸ್ ವಿ ಮೈನಸ್ ಇ ಈಕ್ವಲ್ಸ್ 2. ಎಫ್ ಅಂದರೆ ಫೇಸ್, ವಿ ಅಂದರೆ ವರ್ಟಿಸಸ್, ಇ ಅಂದರೆ ಎಡ್ಜಸ್. ಎಫ್ ಪ್ಲಸ್ ವಿ ಮೈನಸ್ ಇ ಈಕ್ವಲ್ಸ್ 2. ಸೊ ವ್ಯಾಲ್ಯೂ ಆಫ್ ಎಫ್ ಏನಿದೆ 12 ಫೇಸಸ್ ಕೊಟ್ಟಿದ್ದಾರೆ, ವಿ ಗೊತ್ತಿಲ್ಲ ಕೊಟ್ಟಿಲ್ಲ. ಸೊ ಈ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ಎಡ್ಜಸ್ಸು 30 ಇದೆ. ಏನಾಯಿತು, ವಿ ಈಕ್ವಲ್ಸ್, ಇಲ್ಲಿ ವಿ ಈಕ್ವಲ್ಸ್ ಇದು ಈ ಕಡೆ ಬಂದಾಗ -30 ಇದು +30 ಆಗುತ್ತೆ, +12 ಏನಾಗುತ್ತೆ -12, 32 - 12, ವಿ ಈಕ್ವಲ್ಸ್ 20. ಸೊ 20 ಏನು ಇದು ವರ್ಟಿಸೀಸ್, ನಂಬರ್ ಆಫ್ ವರ್ಟಿಸೀಸ್ 20 ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್.